ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ. ಸಾಕ್ಷಾತ್ ರಾಮದೇವರೇ ಈ ಲಿಂಗನ ಪೂಜೆ ಮಾಡಿದರ ಆಧಾರಗಳು ಇದೆ. ಇಲ್ಲಿ ವಿರೂಪಾಕ್ಷನ ಹೆಸರು ಪಂಪಾಪತಿ ಅಂತ ಹೆಸರನ್ನು ಕರೀತಾರೆ. ಇದು ನಂತರದಲ್ಲಿ ಪಂಪಾ ಕ್ಷೇತ್ರ ಆಯಿತು. ಈಗ ಹಂಪೆ ಅಂತ ಹೇಳಬೇಕಾಗ್ತದೆ. ಹಂಪಿ ಇದೊಂದು ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಜಾಗ. ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟು ವಿಜೃಂಭಿಸಿದ ಈ ಸ್ಥಳದಲ್ಲಿ ಹಲವಾರು ಪುರಾಣ ಪ್ರಸಿದ್ಧ ದೇವಾಲಯಗಳಿವೆ. ಅವುಗಳಲ್ಲಿ ಒಂದಾದ ವಿರೂಪಾಕ್ಷ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವರೂಪ ಸದಾಶಿವ ಶರಣಂ ಭವಭೂತೇಶ ಕರುಣಾಕರ ಶಂಕರ. ಅಂದರೆ ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ, ಪಂಬಾ ವಿರೂಪಾಕ್ಷೇಶ್ವರ ಅಂತ ಕರಿತೇವೆ. ಇಲ್ಲಿ ವಿರೂಪಾಕ್ಷ ಅಂತಂದರೆ ದಾಕ್ಷಾಯಿಣಿ ತನ್ನ ದೇಹವನ್ನು ಯಜ್ಞಕುಂಡದಲ್ಲಿ ತ್ಯಜಿಸಿದಾಗ ಆ ದೇಹವನ್ನು ಹೊತ್ತುಕೊಂಡು ದಕ್ಷಿಣಕ್ಕೆ ವಿರೂಪಾಕ್ಷ ಅಂದರೆ ಈಶ್ವರ ಬರ್ತಾನೆ. ಬಂದು ಇಲ್ಲಿ ತಪಸ್ಸು ಕುತ್ಕೊಂಡಾಗ ಇಲ್ಲಿ ಮನ್ಮಥನ ಬಾಣದಿಂದ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡೋದಕ್ಕೆ ವಿರೂಪ ಅಂದರೆ ಭಯಂಕರವಾಗಿರೋದು, ಅಕ್ಷ ಅಂದರೆ ಕಣ್ಣು. ಈ ನಾವು ಮುಂದೆ ಏನು ಕಾಣ್ತಾ ಇದ್ದೀವೋ ಅಲ್ಲಿ ವಿರೂಪಾಕ್ಷರ ಸ್ವಯಂಭೂಲಿಂಗ. ಇದು ಯಾರೂ ಪ್ರತಿಷ್ಠೆ ಮಾಡಿರೋದಿಲ್ಲ, ತಂತಾನೆ ಉದ್ಭವಿಸಿರೋದ್ರಿಂದ ಇದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ತುಂಬಾ ಮಹತ್ವ ಇರುವಂಥದ್ದು. ನದಿ ಆ ಕಡೆ ಪಂಪಾ ಸರೋವರ ಅಂತ ಇದೆ. ಅಲ್ಲಿ ಪಂಪಾದೇವಿ ಈಶ್ವರನ್ನೇ ಮದುವೆ ಆಗಬೇಕು, ತಾರಕಾಸುರವನ್ನ ವಧೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪಂಪಾದೇವಿ ಅಂದರೆ ಪಾರ್ವತಿ ಪಂಪಾ ಸರೋವರದಲ್ಲಿ ತಪಸ್ಸು ಮಾಡಿದ್ದಕ್ಕೆ ಅಮ್ಮನ ಹೆಸರು ಪಂಪಾದೇವಿ. ಇಲ್ಲಿ ವಿರೂಪಾಕ್ಷನ ಹೆಸರು ಪಂಪಾಪತಿ ಅಂತ ಹೆಸರಿನಿಂದನೂ ಕರೀತಾರೆ. ಇದು ನಂತರದಲ್ಲಿ ಪಂಪಾ ಕ್ಷೇತ್ರ ಆಯಿತು. ಈಗ ಹಂಪೆ ಅಂತ ಹೇಳಬೇಕಾಗಿರೋದು 1336ರಲ್ಲಿ ವಿಜಯನಗರ ಸ್ಥಾಪನೆ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಇದು ವಿರೂಪಾಕ್ಷನ ದೇವಸ್ಥಾನ ಇದೆ. ಐತಿಹಾಸಿಕವಾಗಿ ಪೌರಾಣಿಕವಾಗಿ ರಾಮರು ಒಂದು ಚಾತುರ್ಮಾಸ್ಯ ಸೀತೆಯ ಅನ್ವೇಷಣೆಯ ಕಾಲದಲ್ಲಿ ಇಲ್ಲಿ ಬಂದಾಗ ಒಂದು ಚಾತುರ್ಮಾಸ್ಯ ವ್ರತ ಇಲ್ಲಿ ಮಾಡಿದರೆ ಸಾಕ್ಷಾತ್ ರಾಮದೇವರೇ ಈ ಲಿಂಗನ ಪೂಜೆ ಮಾಡಿದರ ಒಂದು ಆಧಾರಗಳು ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಪಂಪಾ ತೀರೆಯ ಉಲ್ಲೇಖ ಕೂಡ ಇದೆ. ತುಂಬ ಪುರಾತನವಾಗಿತ್ತು. ಇಲ್ಲಿ 3 ಹೊತ್ತು ಅಭಿಷೇಕ ಆಗುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ತ್ರಿಕಾಲ ನೈವೇದ್ಯ, ತ್ರಿಕಾಲ ವಿಹರಣ. ಮತ್ತು ಈಗ ಹಿಂದ್ಗಡೆ ಏನು ಕಾಣ್ತಾ ಇದೆಯೋ ಅದು ವಿರೂಪಾಕ್ಷೇಶ್ವರ ಸ್ವಾಮಿಯ ರಜತ ಕಿರೀಟ. ವಿಶೇಷ ದಿನಗಳಲ್ಲಿ ಕೃಷ್ಣದೇವರಾಯರು 1909ರಲ್ಲಿ ತಮ್ಮ ಪಟ್ಟಾಭಿಷೇಕದ ಸಮಯದಲ್ಲಿ ಕೊಟ್ಟಿರುವಂಥ ಸ್ವರ್ಣಮಯವಾದ ಸ್ವರ್ಣಮುಖ ಅಲಂಕಾರ ಮಾಡ್ತೇವೆ. ಅದು ವಿಶೇಷ ದಿನಗಳಲ್ಲಿ ತಗೊಂಡ್ಬಂದು ದೇವರಿಗೆ ಇದೇ ರೀತಿ ಅಲಂಕಾರ ಮಾಡ್ತೇವೆ. ಈಗ ಸಾಯಂಕಾಲ ಅಭಿಷೇಕ ಆಗಿರುತ್ತೆ. ನಂತರದಲ್ಲಿ ವಿಜಯನಗರ ರಾಜರ ಕಾಲದಲ್ಲಿ, ಕೃಷ್ಣದೇವರಾಯರ ಕಾಲದಲ್ಲಿ ಮಂಟಪಗಳು, ಗೋಪುರಗಳು ಒಬ್ಬೊಬ್ಬರ ಕಾಲದಲ್ಲಿ, ಪ್ರೌಢದೇವರಾಯನ ಕಾಲದಲ್ಲಿ ಒಂದೊಂದು ಕಾಲದಲ್ಲೂ ಬೆಳೀತಾ ಹೋಗಿತ್ತು. ತುಂಬ ಶಕ್ತಿಯುತವಾದ ದೇವಸ್ಥಾನ. ಎಲ್ಲರಿಗೂ ಒಳ್ಳೆಯದಾಗಲಿ, ವಿರೂಪಾಕ್ಷ ಅವರಿಗೆ ಆಶೀರ್ವಾದ ಮಾಡಿ. ಶ್ರೀಕೃಷ್ಣ ದೇವರಾಯನಿಗೆ ಒಂದು ಹವ್ಯಾಸ ಇತ್ತು. ಅವನು ಯಾವುದೇ ರಾಜ್ಯದ ಮೇಲೆ ದಂಗೆ ಗೆದ್ದ ಮೇಲೆ ಅದರ ದ್ಯೋತಕವಾಗಿ ಹಂಪಿಯಲ್ಲಿ ಒಂದು ಸ್ಮಾರಕವನ್ನು ಅಥವಾ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅಂತಹ ಒಂದು ಸ್ಥಳ ಇದೆ. ಇದು ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪ ಅಂದ್ರೆ ಇಲ್ಲಿ ಆರಾಧನೆಯವರ ಶ್ರೀ ವಿರೂಪಾಕ್ಷ ದೇವರು ಮತ್ತು ಪಾರ್ವತಿ ದೇವರಿಗೆ ಇಲ್ಲಿ ಉತ್ಸವಗಳು ಎಲ್ಲ ನಡೆಯಲು ಇದೊಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. ವಿಜಯನಗರ ಕಾಲದಲ್ಲಿ ಮಾಡಿದಂಥ ನೈಸರ್ಗಿಕ ಬಣ್ಣಗಳಿಂದ ಮಾಡಿದಂಥ ಪೇಂಟಿಂಗ್ಸ್ ಇದೆ. ಇದರಲ್ಲಿ ದಶಾವತಾರಗಳಿದ್ದಾವೆ, ವಿವಿಧ ದೇವತೆಗಳ ದೃಶ್ಯಗಳಿದ್ದಾವೆ, ಶಿವಪಾರ್ವತಿ ಕಲ್ಯಾಣ ಇದೆ, ಆಮೇಲೆ ತ್ರಿಮೂರ್ತಿಗಳ ಚಿತ್ರಗಳಿವೆ, ಆಮೇಲೆ ದಶಾವತಾರಗಳಿವೆ. ಆ ಥರ ಪೌರಾಣಿಕ ಚಿತ್ರಗಳಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಭಾಮಂಟಪ ಇದೆ.
ನೀವು ಕೂಡ ಹಂಪಿಗೆ ಭೇಟಿ ನೀಡಿದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ.